ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್. ಓಕೆ ಸ್ನೇಹಿತರೆ, ಇಂದಿನ ಒಂದು KE ಡಿಪಾರ್ಟ್ಮೆಂಟ್ನ ಒಂದು ಸ್ಪೆಷಲ್ 100 ಟಾಪಿಕಲ್ಲಿ ನಾವು ಮುಂದುವರೆದ ಭಾಗವನ್ನು ನೋಡ್ತಾ ಬರಬೇಕಾಗುತ್ತೆ. ಏನಿವತ್ತಿನ ಟಾಪಿಕ್ಕು ಅರ್ಥಶಾಸ್ತ್ರದಲ್ಲಿ ಬರುವಂತಹ ಕರ್ವ್ಗಳು ಮತ್ತು ಹಣದ ಪೂರೈಕೆಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಏನು ನಮಗೆ ಕರ್ವ್ ಅಂದರೆ ರೇಖೆಗಳು, ತುಂಬ ರೇಖೆಗಳು ಬರ್ತವೆ. ಅದರಲ್ಲಿ ನಮಗೆ KE ಡಿಪಾರ್ಟ್ಮೆಂಟಲ್ಲಿ ಇವೆಲ್ಲ ನಮಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಅಲ್ಲಿ ಇರುವಂತಹ ಒಂದು ಅರ್ಥಶಾಸ್ತ್ರದ ಟಾಪಿಕ್ಗಳಾಗಿರ್ತವೆ. ಹಾಗಾಗಿ ಈ PUC ಪರೀಕ್ಷೆಗಳನ್ನು KE ಡಿಪಾರ್ಟ್ಮೆಂಟ್ ಅವರೇ ಎಕ್ಸಾಮ್ ನಡೆಸೋದ್ರಿಂದ ಇಂಥ ಒಂದು ರೇಖೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಒಂದು. ಮತ್ತು ಎಲ್ಲ ನಿಮಗೆ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಹಲವಾರು ರೇಖೆಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಎಕ್ಸಾಮಲ್ಲಿ 4 ರೇಖೆಗಳ ಮೇಲೆ ಪ್ರಶ್ನೆಗಳಾಗಿದ್ದಾವೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಕೇಳಿದಾಗ ಯಾವೆಲ್ಲ ರೇಖೆಗಳು ಅಂದರೆ ಕರುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಮತ್ತು ಹಣದ ಪೂರೈಕೆಗಳ ಮೇಲೆ ಒಂದು 2-3 ಪ್ರಶ್ನೆಗಳಾಗಿದೆ. ಮತ್ತು ಅದ್ರ ಮೇಲೆ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ 360ಯಲ್ಲಿ ನಿಮಗೆ ಇಲ್ಲಿ ಈ ಒಂದು ಎಕ್ಸ್ಪ್ಲನೇಷನನ್ನು ನಾನು ನಿಮಗೆ ಕೊಡ್ತಾ ಬರ್ತೀನಿ. ಸೊ ಇದೊಂದು ಮೆಂಟರಿಂಗ್ ಕ್ಲಾಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಯಾವುದೇ ಥರ ಕ್ಲಾಸಸ್ ಥರ ಮಾಡೋದಿಲ್ಲ. ಕಂಪ್ಲೀಟ್ಲಿ ಇದು ಮೆಂಟರಿಂಗ್ಶಿಪ್. ನಮ್ಮ ವೈಯಕ್ತಿಕ ಮಾರ್ಗದರ್ಶನದ ಬ್ಯಾಚಲ್ಲಿ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಕಂಪ್ಲೀಟಾಗಿ ನಿಮಗೆ ವೈಯಕ್ತಿಕ ಮಾರ್ಗದರ್ಶನ ನೀಡಿದಾಗ ಯಾವ ರೀತಿ ನೀಡ್ತಾರೆ ಅದೇ ಥರ ಫೀಲ್ ಬರ್ತಾರೆ. ನಾನು ನಿಮಗೆ ವೈಯಕ್ತಿಕ ಮಾರ್ಗದರ್ಶನವನ್ನು ನೀಡ್ತಾ ಬರ್ತೀನಿ. ಸೊ ಇದು ಮೆಂಟರಿಂಗ್ ಕ್ಲಾಸ್ ಆಗಿರೋದ್ರಿಂದ ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ನೀವು ಯಾವೆಲ್ಲ ರೇಖೆಗಳನ್ನು ಓದಿರಬೇಕು, ಅದನ್ನು ಡೆಫಿನೇಷನ್ ಏನು, ಯಾವ ರೀತಿ ಪ್ರಶ್ನೆ ಕೇಳ್ತಾನೆ, ಇವು ಮೂರನ್ನು ಸಹ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಅಷ್ಟು ಕರೆಕ್ಟಾಗಿ ಓದ್ಕೊಳ್ತಾ ಹೋಗಿ ಮುಂಬರುವಂತಹ PC ಮತ್ತು PSI ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಮತ್ತು KS ಫಿಲಿಮ್ಸ್ಗಾಗಿರ್ಬೋದು 100% ಈ ಒಂದು ಟಾಪಿಕ್ಕು ಬರೀ PCಗೆ ಅಂತಲೇ ಮಾಡಲ್ಲ. ಯಾಕಂದರೆ KPSC KE ಎಲ್ಲ ಎಕ್ಸಾಮ್ಗಳನ್ನು ನಡೆಸೋದ್ರಿಂದ ಎಲ್ಲ ಟಾಪಿಕ್ಗಳು, ಎಲ್ಲ ಅಥರ್ವೈಸ್ ಪುಸ್ತಕಗಳನ್ನು ಓದಿರಬೇಕು. ಡೆಪ್ತಾಗಿ ಓದಿದರೆ ಮಾತ್ರ ಒಂದು PC ಆಗೋದಕ್ಕೆ ಸಾಧ್ಯ ಆಗ್ತದೆ, PSI ಆಗೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಇತರೆ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸುಲಭ ಆಗ್ತದೆ ಸ್ನೇಹಿತರೆ. ಸೊ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಬರುವಂಥ ಕರ್ವ್ಗಳು ಮತ್ತು ಹಣದ ಪೂರೈಕೆ. ಇದಕ್ಕಿಂತ ಮುಂಚೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖ ಸಮಿತಿಗಳ ಬಗ್ಗೆ ಕ್ಲಾಸನ್ನು ಮಾಡಿದ್ದೀನಿ. ಇದೇ ಒಂದು ತ್ರಿವೇಣಿ BM ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ಲೇ ಲಿಸ್ಟಿಗೆ ಹೋದರೆ ಸಿಗುತ್ತೆ. KE ಸ್ಪೆಷಲ್ 100 ಟಾಪಿಕ್ಸಲ್ಲಿ ಅವುಗಳನ್ನು ನೋಡ್ತಾ ಬನ್ನಿ. ಆಲ್ರೆಡಿ ಹಲವಾರು ಇದೇ ಥರ ವೀಡಿಯೋಗಳನ್ನು ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಅವೆಲ್ಲ ವೀಡಿಯೋಗಳ ಮೇಲೆ ಪ್ರಶ್ನೆಗಳು ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ. ಮುಂದೆ ಮಾಡುವಂಥ ವೀಡಿಯೋಗಳಲ್ಲೂ 100% ಪ್ರಶ್ನೆಗಳು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ನೀವು ಅದನ್ನು ಕೇಳಿಸ್ಕೊಳ್ತಾ ನೀವು ಮುಂದುವರಿತಾ ಒಂದೊಂದೇ ಕ್ಲಾಸಸನ್ನು ಕೇಳ್ತಾ ಬನ್ನಿ. ದಯವಿಟ್ಟು ವೀಡಿಯೋವನ್ನು 1.5x ಅಥವಾ 1.75x ಇಟ್ಕೊಂಡು ನೋಡ್ತಾ ಬರಬೇಕು. ಯಾಕಂದರೆ ಎಕ್ಸಾಮ್ ಕಡಿಮೆ ಅವಧಿ ಇದೆ. ಆಲ್ಮೋಸ್ಟ್ 6 ತಿಂಗಳಲ್ಲಿ ಎಲ್ಲ ಎಕ್ಸಾಮ್ಗಳನ್ನು ಮುಗಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಏನು ಬೇಕು ಅಷ್ಟು ತಿಳ್ಕೊಬೇಕು, ವೀಡಿಯೋನ ಆಫ್ ಮಾಡಬೇಕು ಮತ್ತು ಅದಕ್ಕೆ ಓದಬೇಕು. ನಿಮ್ಗೆ ಎಕ್ಸ್ಟ್ರಾ ನಾನು ಏನು ಪಾಯಿಂಟ್ಸ್ ಹೇಳಿದರೆ ಅದನ್ನಷ್ಟು ನಿಮ್ಮ ನೋಟ್ಸಿಗೆ ಸೇರಿಸ್ಕೊಳ್ತಾ ನೀವು ಮುಂದುವರಿತಾ ಬರಬೇಕಾಗ್ತದೆ. ಪ್ರತಿಯೊಂದು ನೋಟ್ಸ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಟೈಮ್ ಇಲ್ಲ ಸ್ನೇಹಿತರೆ. ಸೊ ವೀಡಿಯೋವನ್ನು ಆದಷ್ಟು ಸ್ಪೀಡ್ ಇಟ್ಕೊಂಡು ಕೇಳ್ತಾ ಬರಬೇಕು ನೀವು. ಹಾಗಾದರೆ ಯಾವೆಲ್ಲ ರೇಖೆಗಳು ನಮಗೆ? ಫಿಲಿಪ್ಸ್ ರೇಖೆ ಪ್ರತಿಯೊಬ್ಬರು ಓದಿರ್ತೀರಾ, ಲ್ಯಾಪರ್ ರೇಖೆ ಪ್ರತಿಯೊಬ್ಬರು ಓದಿರ್ತೀರಾ, ಲೋರೆಂಜ್ ರೇಖೆ ಪ್ರತಿಯೊಬ್ಬರು ಓದಿರ್ತೀವಿ. 3 ರೇಖೆಗಳ ಮೇಲೆ ಆಲ್ರೆಡಿ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ ಬರೋದು ನಮಗೆ ಕುರ್ಜೆಸ್ ಕರ್ವ್ ಅಂತ ಬರುತ್ತೆ, ಬೆವರಿಡ್ಸ್ ಕರ್ವ್ ಅಂತ ಬರುತ್ತೆ. ನಂತರ ಹಲವಾರು ರೇಖೆಗಳು ಬರ್ತವೆ. ಇನ್ನು ಇದರಲ್ಲೇ ಒಂದು ರಹೌನ್ ರೇಖೆ ಅಂತ ಬರುತ್ತೆ, ಮತ್ತು ಗ್ರೇಟ್ ಗ್ಯಾಟ್ಸ್ ಬೈ ಕರ್ವ್ ಅಂತ ಬರುತ್ತೆ, ಮತ್ತು ಈ ಏಂಜಲ್ ಕರ್ವ್ ಅಂತ ಬರುತ್ತೆ. ನಂತರ ಗಿನಿ ಸಹಗುಣಕ, ಗಿನಿ ಕೋಎಫಿಷಿಯೆಂಟ್ ಅಂದರೆ ಏನು ಅಂತ ಪ್ರಶ್ನೆ ಆಗಿದೆ. ಇನ್ನು ಹಣದ ಪೂರೈಕೆಗಳಲ್ಲಿ ಆಲ್ಮೋಸ್ಟ್ M1 M3 ಎಲ್ಲ ತಿಳ್ಕೊಂಡಿರ್ತೀರಾ. ಬಟ್ ನಮಗೆ M0 ಇಂದ ಹಿಡಿದು M4 ವರೆಗೂ ನೋಡ್ತಾ ಬರಬೇಕಾಗುತ್ತೆ. ಯಾವೆಲ್ಲ ಹಣದ ಪೂರೈಕೆಗಳ ಮೇಲೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಅಂತ. ಸೊ ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದೇ ಕಮೆಂಟ್ ಬಾಕ್ಸಲ್ಲಿ, ಇದೇ ವಿಡಿಯೋದಲ್ಲಿ ಕಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಪ್ರೆಸ್ ಮಾಡಿದರೆ ಡೈರೆಕ್ಟ್ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ತಾ ಅಲ್ಲಿ ಬರುವಂತಹ ಒಂದು 30ರಿಂದ 50 ಅಂಕಗಳ ಕ್ವಿಜ್ ಪ್ರತಿದಿನ ಅಪ್ಲೋಡ್ ಆಗ್ತಾ ಇದೆ. ಅವುಗಳನ್ನು ನೀವು ಪ್ರತಿದಿನ ಅಟೆಂಡ್ ಮಾಡ್ತಾ ಬನ್ನಿ. ನಿಮ್ಮ ರ್ಯಾಂಕಿಂಗನ್ನು ತಿಳ್ಕೊಳ್ಳಿ ಮತ್ತು ಎಷ್ಟು ಅಂಕಗಳು ನಿಮಗೆ ಬರ್ತಾ ಇದ್ದಾವೆ, ಯಾವೆಲ್ಲ ಮಿಸ್ಟೇಕ್ಸ್ ಆಗ್ತಿದೆ ಅಂತ ಸರಿಪಡಿಸ್ಕೊಳ್ತಾ ಬರಬೇಕು ಸ್ನೇಹಿತರೆ. ಏನೇ ಎನ್ಕ್ವೈರಿ ಇತ್ತು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ನೀವು ಡೈರೆಕ್ಟ್ ಕಾಲನ್ನು ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಈಗ ನಮಗೆ ಮೊದಲನೇದು ರೇಖೆ ಯಾವುದು? ಫಿಲಿಪ್ಸ್ ರೇಖೆ ಅಂತ ಹೇಳಿದ್ರೆ ತುಂಬ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ಓರಿಯೆಂಟೆಡ್ ಏನು ಬೇಕು ಅದನ್ನಷ್ಟೇ ತಿಳಿಸ್ಕೊಡ್ತೀನಿ. ತುಂಬ ಆಳವಾಗಿ ಓದೋದಕ್ಕೆ ನಾವೇನಿಲ್ಲಿ MA ಎಕನಾಮಿಕ್ಸ್ ಮಾಡ್ತಾ ಇಲ್ಲ. ಎಕ್ಸಾಮ್ ಓರಿಯೆಂಟೆಡ್ ಏನು ಬೇಕು ಅದನ್ನಷ್ಟೇ ನಾನಿಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಫಿಲಿಪ್ಸ್ ರೇಖೆ ಬಗ್ಗೆ ಪ್ರಶ್ನೆ ಆಗಿದೆ, ಲ್ಯಾಪರ್ ರೇಖೆ ಬಗ್ಗೆ ಪ್ರಶ್ನೆ ಆಗಿದೆ. ನೀವೆಲ್ಲರೂ ಸಹ ಓದಿರ್ತೀರ. ಸೊ ಅದ್ರ ಬಗ್ಗೆ ಆಳವಾಗಿ ನಾನು ಹೇಳೋದಕ್ಕೆ ಹೋಗಲ್ಲ, ಎಲ್ಲ ಪುಸ್ತಕದಲ್ಲಿ ಇದನ್ನು ಕೊಟ್ಟಿರ್ತಾರೆ. ಸೊ ನಮಗೆ ಈ ಫಿಲಿಪ್ಸ್ ರೇಖೆಯು ನಿರುದ್ಯೋಗ ದರ ಮತ್ತು ಹಣದುಬ್ಬರ ದರಗಳ ನಡುವಿನ ವಿರುದ್ಧ ಸಂಬಂಧವನ್ನು ನಮಗೆ ತಿಳಿಸ್ಕೊಡ್ತಾ ಬರ್ತದೆ ಸ್ನೇಹಿತರೆ. ಇಲ್ಲಿ ನಮಗೆ ವಿರುದ್ಧ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಫಿಲಿಪ್ಸ್ ರೇಖೆ ನಮಗೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇನ್ಫ್ಲೇಷನ್, ಹಣದುಬ್ಬರದ ದರಗಳ ನಡುವೆ ನಮಗೆ ಈ ಒಂದು ಸಂಬಂಧವನ್ನು ತಿಳಿಸ್ಕೊಡುತ್ತೆ. ಇದನ್ನು ನಮಗೆ ಪರಿಚಯ ಕೊಟ್ಟಿದ್ದು FW ಫಿಲಿಪ್ಸ್ ಅಂತ ಬರ್ತಾರೆ. FW ಫಿಲಿಪ್ಸ್ ಅವರು 1950ರಲ್ಲಿ ಈ ಕರ್ವನ್ನು ಅಭಿವೃದ್ಧಿ ಮಾಡಿರ್ತಾರೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುವಂಥದ್ದು. ನಮಗೆ ಯಾವುದೇ ಒಂದು ಕರ್ವ್ಗಳನ್ನು ಓದಬೇಕಾದ್ರೆ ಪುಸ್ತಕದಲ್ಲಿ ನಿಮಗೆ ಮ್ಯಾಪ್ ವರ್ಕ್ ಮೂಲಕನೇ ಕೊಟ್ಟಿರ್ತಾರೆ. ಆ ಕರ್ವ್ಗಳಂತ ಓದ ತಕ್ಷಣ ಈಗ ನಮಗೆ ಇನ್ಫ್ಲೇಷನ್, ನಮಗೆ ಅತಿ ಹೆಚ್ಚು ಹಣದುಬ್ಬರ ಇತ್ತಂದರೆ ನಮಗೆ
ಏನಾಗುತ್ತೆ, ಲೋ ಎಂಪ್ಲಾಯ್ಮೆಂಟ್ ಆಗುತ್ತೆ. ನೆನ್ಪಿಟ್ಕೋಬೇಕು, ಲೋ ಎಂಪ್ಲಾಯ್ಮೆಂಟಲ್ಲಿ ಅತಿ ಹೆಚ್ಚು ಹಣದುಬ್ಬರ ಇನ್ಫ್ಲೇಷನ್ ಇತ್ತಂದರೆ ಲೋ ಎಂಪ್ಲಾಯ್ಮೆಂಟ್ ಆಗಿರ್ತದೆ. ಅದೇ ಥರ ಲೋ ಇನ್ಫ್ಲಮೇಷನ್ ಇತ್ತಂದರೆ ಅದಕ್ಕೆ ಡೆಡ್ ಆಪೋಸಿಟ್ಟು ಹೈ ಎಂಪ್ಲಾಯ್ಮೆಂಟ್ ಆಗಿರ್ತದೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಇಲ್ಲೂ ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಲೋ ಅನ್ಎಂಪ್ಲಾಯ್ಮೆಂಟ್, ಹೈ ಅನ್ಎಂಪ್ಲಾಯ್ಮೆಂಟು, ಅದನ್ನು ಕ್ಷಮೆ ಇರಲಿ. ಓಕೆ, ಇಲ್ಲಿ ಹೈ ಇನ್ಫ್ಲಮೇಷನ್ ಈಸ್ ಈಕ್ವಲ್ ಟು ಲೋ ಅನ್ಎಂಪ್ಲಾಯ್ಮೆಂಟು, ಲೋ ಇನ್ಫ್ಲಮೇಷನ್ ಈಸ್ ಈಕ್ವಲ್ ಟು ಹೈ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತದೆ. ಇದೇ ಫಿಲಿಪ್ಸ್ ಕರ್ವ್ ಹೇಳ್ತಾ ಬರ್ತಾರೆ. ಫಿಲಿಪ್ಸ್ ರೇಖೆ ನಿರುದ್ಯೋಗ ದರ ಮತ್ತು ಹಣದುಬ್ಬರಗಳ ನಡುವಿನ ವಿರುದ್ಧ ಸಂಬಂಧವನ್ನು ನಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ಹೈ ಇತ್ತಂದ್ರೆ ಇಲ್ಲಿ ಲೋ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ, ಇಲ್ಲಿ ಲೋ ಇತ್ತಂದ್ರೆ ಇಲ್ಲಿ ಹೈ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಸೊ ತುಂಬ ಸಿಂಪಲ್, ಏನು, ಹಣದುಬ್ಬರ ಕಡಿಮೆ ಇತ್ತಂದರೆ ನಿರುದ್ಯೋಗ ದರ ಜಾಸ್ತಿ ಇರುತ್ತೆ, ನಿರುದ್ಯೋಗ ದರ ಕಡಿಮೆ ಇತ್ತಂದರೆ ಹಣದುಬ್ಬರ ದರ ಜಾಸ್ತಿ ಇರುತ್ತೆ ಅನ್ನೋದನ್ನ ಕಾನ್ಸೆಪ್ಟನ್ನು ತಿಳ್ಕೊಂಬಿಟ್ರೆ, ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಆದರೂ ಪ್ರಶ್ನೆ ಕೇಳಿ, ಒನ್ ವರ್ಡ್ ಆದರೂ ಪ್ರಶ್ನೆ ಕೇಳಿ, ಯಾವ ರೀತಿ ಆದರೂ ಪ್ರಶ್ನೆ ಕೇಳಿ, ಅಥವಾ ಈ ಥರ ಕರು ಕೊಟ್ಬಿಟ್ಟು ನಿಮಗೆ KA ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಕೇಳಿದ್ರೆ ಈ ಥರ ಕರು ಕೊಟ್ಬಿಟ್ಟು ಇದನ್ನು ಮೆನ್ಷನ್ ಮಾಡಿಬಿಟ್ಟು ಇದು ಯಾವ ರೇಖೆಗೆ ಸಂಬಂಧಪಟ್ಟಿದೆ ಅಂತಲೂ ಕೇಳುವಂಥ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ. ಸೊ ಇದೊಂದು ಫಿಲಿಪ್ಸ್ ರೇಖೆಗೆ ಸಂಬಂಧಪಟ್ಟಿರುವಂಥದ್ದು ನೆನ್ಪಿಟ್ಕೋಬೇಕು. ತುಂಬ ಸಿಂಪಲಾಗಿ ನಿರುದ್ಯೋಗ ದರ ಮತ್ತು ಹಣದುಬ್ಬರ ಎರಡು ನೆನ್ಪಿಟ್ಕೊಳ್ಳಿ. ಅದನ್ನು ಆಪೋಸಿಟ್ ಅಂತ ನೀವು ಇಂಟು ಮಾರ್ಕ್ ಹಾಕೊಂಡ್ಬಿಟ್ರೆ ಒಂದೇ ವರ್ಡಲ್ಲಿ ಅದನ್ನು ನೆನ್ಪಿಟ್ಕೋಬೋದು. ಇನ್ನು ಫಿಲಿಪ್ಸ್ ಆ ಹೆಸರಲ್ಲಿರೋರು ಇದನ್ನು ಅಭಿವೃದ್ಧಿ ಪಡಿಸಿರ್ತಾರೆ, ಮತ್ತೇನು ಡೆಪ್ತ್ ತಗೋದಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಷ್ಟು ಸಹ ಓದ್ಕೊಂಡಿರಬೇಕಾಗ್ತದೆ. ನಂತರ ಬರೋದು ನಮಗೆ ಎರಡನೇದು ಲ್ಯಾಪರ್ ರೇಖೆ ಅಂತ ಕರಿತಾ ಬರ್ತೀವಿ, ಅಥವಾ ಲ್ಯಾಫರ್ ರೇಖೆ ಅಂತ ಕರಿತಾ ಬರ್ತೀವಿ. ಇಲ್ಲಿ ಸರ್ಕಾರವು ನಮಗೆ ಒಂದು ತೆರಿಗೆಗಳ ದರ ಬರ್ತಾವಲ್ಲ, ಒಂದು ತೆರಿಗೆ ಬರ್ತಾವಲ್ಲ, ಈ ತೆರಿಗೆ ದರದ ಸರ್ಕಾರವು ಸಂಗ್ರಹಿಸಿದ ತೆರಿಗೆ ಆದಾಯದ ನಡುವಿನ ಸಂಬಂಧವನ್ನು ತೋರಿಸಲು ಅರ್ಥರ್ ಲ್ಯಾಪರ್ ಅವರು ಈ ಲ್ಯಾಪರ್ ರೇಖೆಯನ್ನು ಅಭಿವೃದ್ಧಿ ಪಡಿಸಿರ್ತಾರೆ ಸ್ನೇಹಿತರೆ. ಏನು ಸಿಂಪಲ್ಲು, ತೆರಿಗೆ ದರಗಳು ಮತ್ತು ಸರ್ಕಾರ ಸಂಗ್ರಹಿಸಿದ ಏನು ನಮಗೆ ಒಂದು ತೆರಿಗೆ, ನೀವೇನು ಟ್ಯಾಕ್ಸಸ್ಸನ್ನು ಕಟ್ತಿರಲ್ಲ ಅದಾಗಿರ್ಬೋದು, ಮತ್ತು ನಮಗೆ ಸರ್ಕಾರ ಸಂಗ್ರಹಿಸ್ತೈತಲ್ಲ ತೆರಿಗೆಗಳು ಅದಾಗಿರ್ಬೋದು, ಸಂಗ್ರಹ ಮಾಡಿದಂತಹ ತೆರಿಗೆ ಮತ್ತು ನಮ್ಮ ತೆರಿಗೆ ಆಗಿರ್ಬೋದು. ಈ ತೆರಿಗೆ ಆದಾಯದ ನಡುವಿನ ಸಂಬಂಧವನ್ನು ತೋರಿಸೋದಕ್ಕೋಸ್ಕರ, ಅಂದರೆ ಯಾವುದ್ಯಾವುದು ತೆರಿಗೆ ದರಗಳು ಮತ್ತು ಸರ್ಕಾರ ಸಂಗ್ರಹಿಸಿದ ತೆರಿಗೆ ಆದಾಯದ ನಡುವಿನ ಸಂಬಂಧವನ್ನು ತೋರಿಸುವಂತಹ ರೇಖೆಗಳಿಗೆ ನಾವು ಲ್ಯಾಪರ್ ರೇಖೆಗಳು ಅಂತ ಕಂಪ್ಲೀಟಾಗಿ ಹೇಳ್ತಾ ಬರ್ತೀವಿ ಸ್ನೇಹಿತರೆ. ಸಿಂಪಲ್, ತುಂಬ ತೆರಿಗೆಗೆ ಸಂಬಂಧಪಟ್ಟಿರೋದು ಅಂತ ನೀವು ಇದನ್ನ ನೆನಪಿಟ್ಕೊಂಡಿದ್ರೆ ಮುಗಿದೋಯ್ತು. ಇಲ್ಲೇ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಡೈರೆಕ್ಟಾಗಿ ಕೇಳ್ತಾ ಬರ್ತಾನೆ ಅಷ್ಟೇ. ಇದು ಕಂಪ್ಲೀಟ್ ಲ್ಯಾಪರ್ ಕರ್ವ್ ತೆರಿಗೆಗೆ ಸಂಬಂಧಪಟ್ಟಿದ್ದು ಅಂತ ನೆನಪಿಟ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಡಿಫ್ರೆಂಟ್ ಆಗಿರ್ತವೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಒಂದು ಅಪ್ಲೈಡ್ ಪ್ರಶ್ನೆ ಕೇಳಿದರೆ, ತೆರಿಗೆ ದರ ಹೆಚ್ಚಳದೊಂದಿಗೆ ಮೊದಲು ತೆರಿಗೆ ಆದಾಯ ಹೆಚ್ಚಾಗುತ್ತದೆ, ನಿರ್ದಿಷ್ಟ ತೆರಿಗೆ ದರದಲ್ಲಿ ತೆರಿಗೆ ಆದಾಯ ಗರಿಷ್ಠವಾಗಿರ್ತದೆ ಮತ್ತು ಅದರ ನಂತರ ಕುಸಿಯಲು ಪ್ರಾರಂಭಿಸುತ್ತದೆ. ತೆರಿಗೆ ದರ ಹೆಚ್ಚಳದೊಂದಿಗೆ ಮೊದಲು ತೆರಿಗೆ ಆದಾಯ ಹೆಚ್ಚಾಗ್ತಾ ಬರ್ತದೆ, ನಿರ್ದಿಷ್ಟ ತೆರಿಗೆ ದರದಲ್ಲಿ ತೆರಿಗೆ ಆದಾಯ ಗರಿಷ್ಠವಾಗ್ತಾ ಬರ್ತದೆ ಅನ್ನೋ ಸ್ಟೇಟ್ಮೆಂಟು ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು, ನೀವು ನೆನಪಲ್ಲಿ ಇಟ್ಟಿರಲೇಬೇಕಾಗ್ತದೆ ಸ್ನೇಹಿತರೆ. ಸೊ ಇದು ನಮಗೆ ಲ್ಯಾಫರ್ ರೇಖೆಯ ಬಗ್ಗೆ ಮಾಹಿತಿಗಳಾಗಿರ್ತದೆ. ಇನ್ನು ಲೋರೆಂಜ್ ರೇಖೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಸಂಪತ್ತಿನ ವಿತರಣೆಯಲ್ಲಿ ಅಸಮಾನತೆಯನ್ನು ವಿವರಿಸಲು 1905ರಲ್ಲಿ ಮ್ಯಾಕ್ಸ್ ಲೋರೆಂಜ್ ಅವರು ಇದನ್ನು ಅಭಿವೃದ್ಧಿಯನ್ನು ಪಡಿಸಿರ್ತಾರೆ ಸ್ನೇಹಿತರೆ. ತುಂಬ ಸಿಂಪಲ್ಲು, ಲೋರೆಂಜ್ ಕರ್ವ್ ಅನ್ನೋದು ನಮಗೆ ಅರ್ಥಶಾಸ್ತ್ರದಲ್ಲಿ ಆದಾಯ ಅಂತ ಕರಿತೀವಲ್ಲ, ಆದಾಯ ಅಥವಾ ಅದನ್ನು ಸಂಪತ್ತು ಅಂತ ಕರಿತೀವಲ್ಲ, ಸಂಪತ್ತಿನ ವಿತರಣೆಯಲ್ಲಿ ಹಂಚಿಕೆಯ ಬಗ್ಗೆ ನಮಗೆ ತಿಳಿಸ್ಕೊಡುವಂಥದ್ದು ಇದಾಗಿರ್ತದೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಇದೇನು ತುಂಬ ಸಿಂಪಲ್ಲು, ಸಂಪತ್ತಿನ ವಿತರಣೆಯಲ್ಲಿ ಅಸಮಾನತೆ ಅಥವಾ ಇಂಡೈರೆಕ್ಟ್ ನಿಮಗೆ ಆದಾಯದ ಅಸಮಾನತೆ ಅಂತ ಆಪ್ಷನ್ ಕೊಡ್ತಾನೆ. ಲೋರೆಂಜ್ ಕರ್ವ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆದಾಯದ ಅಸಮಾನತೆಗೆ ಸಂಬಂಧಪಟ್ಟಿರುವಂಥದ್ದು. ಇದನ್ನು ಅಭಿವೃದ್ಧಿಪಡಿಸಿದ್ದು ಲೋರೆಂಜ್ ಅವರೇ. 45 ಡಿಗ್ರಿ ರೇಖೆಯ ಪರಿಪೂರ್ಣ ಸಮಾನತೆಯನ್ನು ಇದು ತಿಳಿಸ್ಕೊಡುತ್ತೆ. ಅದರ ಕೆಳಭಾಗದಲ್ಲಿರುವಂತಹ ರೇಖೆಯು ವಾಸ್ತವವಾಗಿ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯನ್ನು ತಿಳಿಸ್ಕೊಡ್ತಾ ಬರ್ತಿದೆ ಸ್ನೇಹಿತರೆ. ನಮಗೆ ಒಂದು ಕರ್ವ್ ಬರುತ್ತೆ. ಆ ಕರ್ವಲ್ಲಿ ನಮಗೆ ಎಕ್ಸಾಂಪಲನ್ನು ಕೊಡ್ತಾ ಹೋಗಿದ್ದಾರೆ, ಬಟ್ ಅಷ್ಟೆಲ್ಲ ಓದೋಂಥ ಅವಶ್ಯಕತೆ ಇಲ್ಲ. ನಮಗೆ ಜಸ್ಟ್ ಲೋರೆಂಜ್ ಕರ್ವ್ ಏನು ತಿಳಿಸ್ಕೊಡುತ್ತೆ, ಆದಾಯದ ಅಸಮಾನತೆಯ ಬಗ್ಗೆ ವಿವರಣೆಯನ್ನು ನೀಡ್ತಾ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನೇನು ನೀವು ಓದೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನಮಗೆ PCL ಆಗಿರ್ಬೋದು, PSL ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ಡೈರೆಕ್ಟಾಗಿ ಒಂದು ವರ್ಡಲ್ಲೇ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಅಥವಾ ಇದನ್ನು ಕೊಟ್ಬಿಟ್ಟು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ದೊಡ್ಡದಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ. ಒಂದು ಅಸಮಾನತೆ ಅನ್ನೋ ಒಂದು ಇಂಟನ್ನು ಕೊಡ್ತಾ ಇರ್ತಾರೆ. ಅದನ್ನು ನೋಡಿ ನೀವು ಉತ್ತರವನ್ನು ನೀಡಿದರೆ ಸಾಕು ಸ್ನೇಹಿತರೆ. ಸೊ ಅಷ್ಟೇ ಓದಬೇಕಿರೋ, ಜಾಸ್ತಿ ಓದೋಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ನಂತರ ಬರೋದು ನಮಗೆ ಕುಜ್ನೆಟ್ಸ್ ರೇಖೆ ಅಥವಾ ಕರ್ವ್ ಅಂತ ಕರಿತಾ ಬರ್ತೀವಿ. ಇದನ್ನು ಅಷ್ಟೇ ತುಂಬ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಆರ್ಥಿಕ ಬೆಳವಣಿಗೆ ಮತ್ತು ಆದಾಯದ ಅಸಮಾನತೆಯ ನಡುವಿನ ಸಂಬಂಧವನ್ನು ವಿವರಿಸ್ತಾ ಬರ್ತದೆ. ಅಲ್ಲಿ ನಮಗೆ ಜಸ್ಟ್ ಆದಾಯದ ಅಸಮಾನತೆ, ಇಲ್ಲಿ ಆರ್ಥಿಕ ಬೆಳವಣಿಗೆ ಅಂದರೆ ಎಕನಾಮಿಕ್ ಗ್ರೋತ್ ಮತ್ತು ನಮಗೆ ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಬರುತ್ತಲ್ಲ, ಅದರ ನಡುವೆ ಸಂಬಂಧವನ್ನು ನಮಗೆ ತಿಳಿಸ್ಕೊಡೋದೇ ನಮಗೆ
ಈ ಒಂದು ಕುರ್ನೆಟ್ ರೇಖೆ ಅಂತ ನಾವು ಕರಿತಾ ಬರ್ತೀವಿ, ನೆನ್ಪಿಟ್ಕೋಬೇಕಾಗ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ, ಇದನ್ನು ನೀವು ಕಂಠಪಾಠ ಮಾಡಲೇಬೇಕು. ಸೊ ನೆಕ್ಸ್ಟ್ ಬರೋದು ಬೆವರಿಡ್ಜ್ ರೇಖೆ ಅಂತ ಬರುತ್ತೆ. ಇದೆಂದು ಪ್ರಶ್ನೆ ಆಗಿಲ್ಲ, ಕೇಳ್ತಾ ಬರ್ಬೋದು. ನಿರುದ್ಯೋಗ ದರ ಮತ್ತು ಉದ್ಯೋಗಾವಕಾಶಗಳ ದರಗಳ ನಡುವಿನ ಋಣಾತ್ಮಕ ಸಂಬಂಧವನ್ನು ನಮಗೆ ಇಲ್ಲಿ ಪ್ರತಿನಿಧಿಸ್ತಾ ಬರ್ತದೆ. ಋಣಾತ್ಮಕ ಅಂದರೆ ನೆಗೆಟಿವ್, ಅಂದರೆ ನಿರುದ್ಯೋಗ ಮತ್ತು ಉದ್ಯೋಗಾವಕಾಶ, ಎಂಪ್ಲಾಯ್ಮೆಂಟ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ದರಗಳ ನಡುವಿನ ಒಂದು ನೆಗೆಟಿವ್ ಸಂಬಂಧಗಳನ್ನು ಇಲ್ಲಿ ನಮಗೆ ಪ್ರತಿನಿಧಿಯನ್ನು ನೀಡ್ತಾ ಬರುತ್ತೆ. ಬೆವರೇಜ್ ರೇಖೆಗಳು, ನಮಗೆ ಕೆಲಸ ಹುಡುಕಿ ಬೆವರು ಬಂತೋಯ್ತಪ್ಪ, ಬಿಸಿಲಲ್ಲಿ ಸುತ್ತಾಡ್ತೀನಿ, ಎಷ್ಟೇ ಕೆಲಸ ಹುಡುಕಿದ್ರು ಸಿಗ್ತಾ ಇಲ್ಲಪ್ಪ, ನಾನು ಉದ್ಯೋಗನೇ ಸಿಗ್ತಾ ಇಲ್ಲ ಅಂತ ಬರ್ತಿರಲ್ಲ, ಆ ರೀತಿ ನೆನಪು ಮಾಡ್ಕೊಂಡಾಗ ಜಸ್ಟ್ ಬೆವರು, ನಮ್ಗೆ ಯಾವುದೋ ಒಂದು ಕೆಲಸ ಹುಡ್ಕೊಳಕ್ಕೆ ಹೋದಾಗ ಬಿಸಿಲಲ್ಲಿ ಸುತ್ತಾಡ್ಬೇಕಾದ್ರೆ ಬೈಕ್ ಇಲ್ಲದಾಗ ಬೆವರು ಬರ್ತಾ ಇರ್ತದೆ. ಅದೇ ರೀತಿ ಬೆವರಿಡ್ಜ್ ರೇಖೆ ಅಂದರೆ ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಋಣಾತ್ಮಕ ಸಂಬಂಧ ಅಂತ ನೆನ್ಪಿಟ್ಕೊಂಡ್ರೆ ಮುಗಿದೋಯ್ತು. ಅಲ್ಲೂ ಸಹ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬರೋದು ನಮಗೆ ಇರ್ಹಾನ್ ರೇಖೆ ಅಂತ ಬರುತ್ತೆ. ಇಲ್ಲಿ ನಿಮಗೆ ಇರ್ಹಾನ್ ರೇಖೆ ಅಥವಾ ರಾಂಗ್ ಕರ್ವ್ ಅಂತ ಬರುತ್ತೆ. ಇಲ್ಲಿ ನಮಗೆ ಈ ರೇಖೆಯು ಆರ್ಥಿಕ ಬೆಳವಣಿಗೆಯ ದರವನ್ನು ಹೆಚ್ಚಿಸುವ ಅತ್ಯುತ್ತಮ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನು ಸೂಚಿಸುತ್ತಾ ಬರ್ತದೆ. ನಮಗೆ ಇಷ್ಟೇ ಓದಬೇಕಿರೋದು, ಆರ್ಥಿಕ ಬೆಳವಣಿಗೆಯ ದರವನ್ನು ಹೆಚ್ಚಿಸುವ ಅತ್ಯುತ್ತಮ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನು ಇದು ಸೂಚನೆ ಮಾಡ್ತಾ ಬರ್ತದೆ. ಏನು ನಮಗೆ ಈಗ ದೇಶದಲ್ಲಿ ಒಂದು ಆರ್ಥಿಕ ಬೆಳವಣಿಗೆ ಹೆಚ್ಚಾಗಬೇಕಂದ್ರೆ ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಜಾರಿಗೆ ಬರೋದಕ್ಕೋಸ್ಕರ ಈ ಸಾರ್ವಜನಿಕ ವೆಚ್ಚವನ್ನು ಯಾವ ರೀತಿ ನಾವು ಅದನ್ನು ಅಡಿಪಾಯ ಆಗಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುವಂಥದ್ದೇ ನಮಗೆ ಈ ರಾನ್ ರೇಖೆ ಆಗಿರ್ತದೆ. ಎಕ್ಸಾಮಲ್ಲಿ ಕೇಳ್ಬೋದು ರಾನ್ ರೇಖೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಸೊ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇರ್ತದೆ. ಎಲ್ಲಿ ಸಾರ್ವಜನಿಕ ವೆಚ್ಚವನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಬರಬೇಕಾಗ್ತದೆ, ಮತ್ತು ಇದರ ಕಾರ್ಯಕ್ಷಮತೆಯನ್ನು ನಾವು ಯಾವ ರೀತಿ, ಟ್ರಾನ್ಸ್ಪರೆಂಟಿಯನ್ನು ಯಾವ ರೀತಿ ನೋಡ್ತಾ ಬರಬೇಕಾಗ್ತದೆ, ಮತ್ತು ಸಾರ್ವಜನಿಕ ವೆಚ್ಚವನ್ನು ಮೀರಿದ ನಂತರ ಈ ತೆರಿಗೆಗಳು ಮತ್ತು ಹಸ್ತಕ್ಷೇಪವು ಆರ್ಥಿಕ ಕಾರ್ಯಕ್ಷಮತೆ ಮತ್ತು ಬೆಳವಣಿಗೆ ದರವನ್ನು ಕುಗ್ಗಿಸ್ತಾ ಬರ್ತವೆ ಸ್ನೇಹಿತರೆ. ಅಂತಹ ಸಂದರ್ಭದಲ್ಲಿ ಈ ರೇಖೆಗಳನ್ನು ಯೂಸ್ ಮಾಡಿಕೊಂಡು ಮೌಲ್ಯಮಾಪನವನ್ನು ಅವರು ಮಾಡ್ತಾ ಬರ್ತಾರೆ. ಸೊ ನಮಗೆ ಜಸ್ಟ್ ಇಲ್ಲಿ ಸಾರ್ವಜನಿಕ ವೆಚ್ಚಕ್ಕೆ ಸಂಬಂಧಪಟ್ಟಿರೋದು ರಾನ್ ರೇಖೆ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು. ಜಸ್ಟ್ ಒಂದೇ ವರ್ಡಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ. ಇದನ್ನು ಒಂದು ಸಲ ಓದ್ಕೊಳ್ಳಿ, ಅವಾಗ ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗ್ತದೆ ಬರ್ತದೆ. ಆದಷ್ಟು ಬೇಗ ಇವುಗಳು PDF ನಾನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ಗ್ರೇಟ್ ಗ್ಯಾಟ್ಸ್ ಬೈ ಕರ್ವ್ ಅಂತ ಬರುತ್ತೆ. ಗ್ರೇಟ್ ಗ್ಯಾಟ್ಸ್ ಬೈ ಕರ್ವ್ ಅಂತ ಬರ್ತದೆ. ಇಲ್ಲಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಪ್ರಸ್ತುತ ಆದಾಯದ ಅಸಮಾನತೆ ಮತ್ತು ಮಕ್ಕಳ ತಂದೆ ತಾಯಿಗಳಿಗೆ ಹೋಲಿಸಿದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಎಷ್ಟು ಕಷ್ಟ ಎಂಬುದರ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಜಸ್ಟ್ ಗ್ರೇಟ್ ಗ್ಯಾಟ್ಸ್ ಬೈ ಕರ್ವ್ ಅನ್ನೋದು ನಮಗೆ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೋಬೇಕು. ನೀವು ಫ್ಯಾಮಿಲಿಗೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಂತ ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಇದನ್ನು ಓದೋಂಥ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಅಂದರೆ ಪ್ರಸ್ತುತ ಆದಾಯದ ಅಸಮಾನತೆ, ನಮಗೆ ಈ ಇನ್ಕಮ್ ಆಗಿರುವಂಥದ್ದು ಇನ್ಇಕ್ವಾಲಿಟಿ ಎಲ್ಲ ಇದೆಯಲ್ಲ, ಅಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಹೋಲಿಸಿದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಎಷ್ಟು ಕಷ್ಟ ಎಂಬುದರ ಬಗ್ಗೆ ಅದರ ಸಂದರ್ಭವನ್ನು ನಮ್ಗೆ ತಿಳಿಸ್ಕೊಂಡ್ರೆ, ಯಾವುದೇ ಒಂದು ಎಕನಾಮಿಕಲಿ ಒಬ್ಬ ವ್ಯಕ್ತಿ ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದಾನೆ ಅವನಿಗೆ ತಕ್ಕಂತೆ ನಮಗೆ ಗ್ರೋತ್ ಸಿಗ್ತಾ ಇಲ್ಲ ಅಂದಾಗ ಫ್ಯಾಮಿಲಿ ಮೇಂಟೈನ್ ಮಾಡೋದೆಲ್ಲ ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಬಳಸುವಂತಹ ರೇಖೆಗಳನ್ನು ಗ್ರೇಟ್ ಗ್ಯಾಟ್ಸ್ ಬೈ ಕರ್ವ್ ಅಂತ ನಾವು ಕರಿತಾ ಬರ್ತೀವಿ ಅಂತ ನೆನ್ಪಿಟ್ಕೋಬೇಕು. ತುಂಬ ಸಿಂಪಲ್ ಆಗಿರ್ತದೆ. ಇದು ಕಂಪ್ಲೀಟು ಮಕ್ಕಳು ತಂದೆ ತಾಯಿಗಳಿಗೆ ಹೋಲಿಸಿದಂತೆ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೋಬೇಕು. ಇದನ್ನು ಅಭಿವೃದ್ಧಿಪಡಿಸಿದ್ದು ಅಲನ್ ಕ್ರೂಗರ್ ಅವರು ಇದನ್ನು ಅಭಿವೃದ್ಧಿಪಡಿಸಿರ್ತಾರೆ. ದೇಶದ ಆದಾಯದ ಅಸಮಾನತೆ, ಮಕ್ಕಳ ಮತ್ತು ಅವರ ಪೋಷಕರ ಆದಾಯದ ನಡುವಿನ ಸಂಬಂಧವನ್ನು ಕುರಿತು ಇದು ವಿವರಣೆಯನ್ನು ನೀಡ್ತಾ ಬರ್ತದೆ ಸ್ನೇಹಿತರೆ. ಸ್ಟೇಟ್ಮೆಂಟು ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಏಂಜಲ್ ಕರ್ವ್ ಅಂತ ಒಂದು ಬರುತ್ತೆ. ಏನಿದು ಏಂಜಲ್ ಕರ್ವ್, ಏನು ತಿಳಿಸ್ಕೊಡುತ್ತೆ ಏಂಜಲ್ ಕರ್ವ್ ಅನ್ನೋದು ನೆನ್ಪಿಟ್ಕೋಬೇಕಾಗ್ತದೆ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳಿದ್ದಾನೆ. ಗೃಹ ಆದಾಯ ಮತ್ತು ನಿರ್ದಿಷ್ಟ ಸರಕು, ಸಾಮಾನ್ಯವಾಗಿ ಆಹಾರಕ್ಕಾಗಿ ವೆಚ್ಚ ಮಾಡುವ ಆದಾಯದ ಅನುಪಾತದ ನಡುವಿನ ಸಂಬಂಧವನ್ನು ಇದು ತೋರಿಸ್ತಾ ಬರ್ತದೆ ಸ್ನೇಹಿತರೆ. ನಮಗೆ ಗೃಹ ಆದಾಯ, ನಿರ್ದಿಷ್ಟ ಸರಕು, ಸಾಮಾನ್ಯವಾಗಿ ಆಹಾರಕ್ಕಾಗಿ ವೆಚ್ಚ ಮಾಡುವಂತಹ ಆದಾಯದ ಅನುಪಾತದ ನಡುವಿನ ಸಂಬಂಧ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಇದು ಕಂಪ್ಲೀಟು ಮನೆಗೆ ಸಂಬಂಧಪಟ್ಟಿದ್ದು, ಆಗಲೇ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ಇದು ಮನೆಗೆ ಸಂಬಂಧಪಟ್ಟಿದ್ದು. ಗೃಹ ಆದಾಯ ಒಂದು ಮನೆಗೆ ಬೇಕಾಗಿರುವಂತಹ ಇನ್ಕಮ್ ಆಗಿರ್ಬೋದು, ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಸರಕುಗಳಾಗಿರ್ಬೋದು, ಸಾಮಾನ್ಯವಾಗಿ ಅದರಲ್ಲೂ ಆಹಾರಕ್ಕೆ ಏನೆಲ್ಲ ವೆಚ್ಚ ಮಾಡ್ತೀವಿ ನಾವು, ಸರಕುಗಳನ್ನು ತಗೊಳ್ತಾ ಇದ್ದೀವಿ, ಅಂಥದಕ್ಕೆ ಆದಾಯದಲ್ಲಿ ಬರುವಂತಹ ಅನುಪಾತದ ನಡುವಿನ ಸಂಬಂಧವನ್ನು ತೋರಿಸ್ಕೊಡುತ್ತೆ. ಅದು ಏಂಜಲ್ ಕರ್ವ್ ಅನ್ನೋದು ನೆನ್ಪಿಟ್ಕೋಬೇಕಾಗ್ತದೆ. ಈಗ ಓಕೆ, ಅದು ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಜರ್ಮನ್ ಸಂಖ್ಯಾಶಾಸ್ತ್ರಜ್ಞ ಅಥವಾ ಅರ್ಥಶಾಸ್ತ್ರಜ್ಞ ಹ್ಯಾನ್ಸ್ ಏಂಜಲ್ ಅವರು ಇದನ್ನು ಜಾರಿಗೆ ಪಡ್ತಿರ್ತಾರೆ ಅಥವಾ ಅಭಿವೃದ್ಧಿಯನ್ನು ಪಡಿಸಿರ್ತಾರೆ ಸ್ನೇಹಿತರೆ. ಇದನ್ನೆಂದು ಕೇಳ್ಬೋದು. ನೆಕ್ಸ್ಟ್ ಬಂದಿರೋದು ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಗಿನಿ ಕೋಎಫಿಷಿಯೆಂಟ್ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಬಂದಿದ್ದೇನೆ ಸ್ನೇಹಿತರೆ. ಗಿನಿ ಸಹಗುಣಕ ಅಥವಾ ಗಿನಿ ಕೋಎಫಿಷಿಯೆಂಟ್ ಅಂತಲೇ ಆಪ್ಷನನ್ನು ಕೊಡ್ತಾ ಬರ್ತಾನೆ. ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಮಾನದಂಡವಾಗಿ ಇದನ್ನು ಬಳಸ್ತಾನೆ. ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನ ಯಾವುದನ್ನು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಮಾನದಂಡವಾಗಿ ಬಳಸಲಾಗ್ತದೆ? ಮತ್ತು ಈ ಲೋರೆಂಜ್ ರೇಖೆ 45 ಡಿಗ್ರಿ ರೇಖೆಗಳ ನಡುವಿನ ಅನುಪಾತವನ್ನು ನಾವು
ಗಿನಿ ಸಹಗುಣಕ ಅಂತಲೂ ಸಹ ಕರಿತಾ ಬರ್ತೀವಿ. ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದನ್ನು ಲೋರೆಂಜ್ ರೇಖೆಯ ಸಹಾಯದಿಂದ ಪಡೆಯಲಾಗ್ತದೆ. ಇದು ಸ್ಟೇಟ್ಮೆಂಟು ಇಂಪಾರ್ಟೆಂಟು. ಈ ಏನು ನಮಗೆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮಾನದಂಡವಾಗಿ ಬಳಸೋದಕ್ಕೋಸ್ಕರ ಇದನ್ನು ನಾವು ಲೋರೆಂಜ್ ರೇಖೆಯ ಸಹಾಯದಿಂದ ಪಡೆಯಲಾಗ್ತದೆ. ಅದನ್ನು ಗಿನಿ ಕೋಎಫಿಷಿಯೆಂಟನ್ನು. ಇದನ್ನು ನಮಗೆ ಇಟಲಿಯ ಸಂಖ್ಯಾಶಾಸ್ತ್ರಜ್ಞ ಒಬ್ಬ ಇರ್ತಾನೆ, ಕರಡೋ ಗಿನಿ ಅಂತ. ಆತ 1912ರಲ್ಲಿ ಅಭಿವೃದ್ಧಿಪಡಿಸಿರ್ತಾನೆ. ಸ್ನೇಹಿತರೆ, ಈ ಗಿನಿ ಸಹಗುಣಕವನ್ನು ಆದಾಯ ಅಸಮಾನತೆಯನ್ನು ಮಾಪನ ಮಾಡಲು ಬಳಸ್ತಾರೆ ಅನ್ನೋ ಒಂದು ಟಾಪಿಕ್ಕನ್ನು ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಆದಾಯದ ಅಸಮಾನತೆಯನ್ನು ಮಾಪನ ಅನ್ನೋ ಪದ ಇಲ್ಲಿ ಇಂಪಾರ್ಟೆಂಟ್. ಇಷ್ಟೊತ್ತು ಮಾಪನ ಅನ್ನೋ ಪದನೇ ಬಂದಿರಲಿಲ್ಲ, ಇದರಲ್ಲಿ ಮಾಪನ ಮಾಡುವಂಥದ್ದಾಗಿರ್ತದೆ. ಸೊ ಗಿನಿ ಕೋಎಫಿಷಿಯೆಂಟ್ ಅದಕ್ಕೆ ಸಂಬಂಧಪಟ್ಟಿರ್ಬೋದು ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಇನ್ನು ನಿಮಗೆ ಬೇರೆ ರೀತಿ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಅಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಜಸ್ಟ್ ಏನು 9 ಕರುಗಳನ್ನು ಹೇಳಿದ್ದೀನಿ, ಕರು ಬರ್ಕೊಳ್ಳಿ. ಏನು ಸಿಂಪಲಾಗಿ 2 ವರ್ಡಲ್ಲಿ ನೆನ್ಪಿಟ್ಕೊಳ್ಳೋ ಥರ ಹೇಳಿದ್ದೀನಿ, ಅದನ್ನ ಮುಂದೆ ಬರೆದಿಟ್ಕೊಳ್ಳಿ. ಜಸ್ಟ್ ಅರ್ಧ ಪೇಜಲ್ಲಿ ನಿಮಗೆ ಇವತ್ತಿಂದು ಎಕನಾಮಿಕ್ಸ್ ಟಾಪಿಕ್ ನೋಟ್ಸ್ ಮುಗಿದೋಗುತ್ತೆ. ಒಂದು ಸಲ ಯಾವಾಗ ಒಂದು 2-3 ಸಲ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಜಸ್ಟ್ ಆ ಶೀಟನ್ನು ತೆಗೆದು ನೋಡಿದಾಗ ತುಂಬ ಸುಲಭವಾಗಿ ನಿಮಗೆ ನೆನಪು ಬಂದ್ಬಿಡುತ್ತೆ. ಸೊ ಇಲ್ಲಿ ಹಣದ ಪೂರೈಕೆಗೆ ಸಂಬಂಧಪಟ್ಟಿದ್ದೆ. ಈಗ ನಮಗೇನಿದೆ ಹಣದ ಪೂರೈಕೆ ಅಂತ ಬಂದ ತಕ್ಷಣ ಈ ಒಂದು ಕೆಲವೊಂದು ಹಣದ ಪೂರೈಕೆ ಅಂದರೆ ದೇಶದಲ್ಲಿ ಏನು ನಮಗೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನು ಅಳೆಯಲು ಈ ಕೇಂದ್ರ ಬ್ಯಾಂಕುಗಳಂತ ಏನು ನಾವು RBI ಅಂತ ಕರಿತೀವಲ್ಲ, ಭಾರತೀಯ ರಿಸರ್ವ್ ಬ್ಯಾಂಕು, ಅದರಲ್ಲಿ ಬಳಸುವಂತಹ ಕೆಲವೊಂದು ಮಾನಿಟರಿ ಪರ್ಸನಾಲಿಟಿ ಆಗಿರ್ಬೋದು ಅಥವಾ ವಿತ್ತೀಯ ಸಮಚ್ಚಯಗಳು ಅಂತ ನಾವು ಕರಿತಾ ಬರ್ತೀವಿ ಕನ್ನಡದಲ್ಲಿ, ಅವುಗಳ ಬಗ್ಗೆ ನೀಡೋದಕ್ಕೋಸ್ಕರ ಮತ್ತು ಹಣವನ್ನು ಎಷ್ಟು ಬೇಗನೆ ಖರ್ಚು ಮಾಡಬಹುದು ಅಥವಾ ಅದನ್ನು ವಿಸ್ತಾರ ಹೆಚ್ಚಾಗುವಂತೆ ಕ್ರಮಗಳನ್ನು ಯಾವ ರೀತಿ ವಹಿಸ್ಕೋಬೇಕು, ಯಾವುದೆಲ್ಲ ಕ್ರಮದಲ್ಲಿ ಯಾವ ಮನಿಗಳು ಬರ್ತವೆ, ಅವುಗಳ ಪರಿಕಲ್ಪನೆಯನ್ನು ನೀಡೋದ್ರ ಮೂಲಕ ಈ ಹಣದ ಪೂರೈಕೆಯ ಪರಿಕಲ್ಪನೆ ಎಂಬ ಒಂದು ಟಾಪಿಕನ್ನು ಅರ್ಥಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇದು 1977ರಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣದ ಪೂರೈಕೆಗೆ ಬಗೆಗಿನ 4 ಪರಿಕಲ್ಪನೆಗಳನ್ನು ಹೊಂದಿದೆ. ಆ 4 ಪರಿಕಲ್ಪನೆಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ ಪರಿಕಲ್ಪನೆಗಳು ಯಾವ ಪರಿಕಲ್ಪನೆ ಏನು ತಿಳಿಸ್ಕೊಡುತ್ತೆ, ಏನೆಲ್ಲ ಅದು ಒಳಗೊಂಡಿರುತ್ತೆ ಅಂತ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ನಮಗೆ ರೇಖೆಗಳ ಮೇಲೆ ಜಸ್ಟ್ ರೇಖೆಗಳನ್ನು ಕೊಟ್ಬಿಟ್ಟು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇನ್ನು ಈ ಒಂದು ಹಣದ ಪೂರೈಕೆಗಳಲ್ಲಿ ಜಸ್ಟ್ ಅವುಗಳು ಏನು ತಿಳಿಸ್ಕೊಡುತ್ತೆ, ಅದರಲ್ಲಿ ಏನು ಒಳಗೊಂಡಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತೀವಿ. ಇವೆರಡು ರೀತಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗಿರ್ತದೆ ಎಕ್ಸಾಮ್ಗೆ. ಇಲ್ಲಿ ನಮಗೆ ಈ M1 ಅಂತ ಕರಿತೀವಿ, ಇದನ್ನು ಸಂಕುಚಿತ ಹಣ ಅಥವಾ ಇಂಗ್ಲೀಷಲ್ಲಿ ಓದ್ಕೊಳ್ಳಿ, ಇದನ್ನು ನ್ಯಾರೋ ಮನಿ ಅಂತ ಕರಿತಾ ಬರ್ತೀವಿ. ಯಾವುದು ನ್ಯಾರೋ ಮನಿ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ನ್ಯಾರೋ ಮನಿ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು M1, M2, M3, M4 ಅಂತ ಕೊಡ್ತಾನೆ. ಸೊ M1 ಅನ್ನು ನಾವು ನ್ಯಾರೋ ಮನಿ ಅಂತ ಕರಿತೀವಿ. ಒಂದೊಂದಕ್ಕೂ ಒಂದೊಂದು ಹೆಸರಿದೆ ಸ್ನೇಹಿತರೆ, ಕೊನೆಯಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿ ಸಾರ್ವಜನಿಕರ ಬಳಿ ಬರುವಂತಹ ಕರೆನ್ಸಿ ನೋಟುಗಳು ಇದರಲ್ಲಿ ಇರ್ತವೆ, ಮತ್ತು ನಾಣ್ಯಗಳಿರ್ತವೆ, ಮತ್ತು ಬ್ಯಾಂಕುಗಳಲ್ಲಿ ಬೇಡಿಕೆ ಠೇವಣಿಗಳೇನು DD ಅಂತ ಕರಿತೀವಲ್ಲ ಅವಿರ್ತವೆ. ಇನ್ನು ರಿಸರ್ವ್ ಬ್ಯಾಂಕ್ನಲ್ಲಿರುವಂಥ ಇತರೆ ಠೇವಣಿಗಳ ಒಟ್ಟು ಮೊತ್ತವೇ ನಾವು ಸಂಕುಚಿತ ಹಣ. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾನೆ, M1 ಏನೆಲ್ಲ ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಒಂದು ಕರೆನ್ಸಿ ನೋಟುಗಳು ಈ ರೀತಿ ಆಪ್ಷನ್ ಕೊಡ್ತಾನೆ, ಎರಡನೇದು ನಾಣ್ಯಗಳು, ಮೂರನೇದು DD ಬ್ಯಾಂಕಿನಲ್ಲಿ ಬೇಡಿಕೆ ಠೇವಣಿಗಳು, ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಕರಿತಾ ಬರ್ತೀವಿ ಇಂಗ್ಲೀಷಲ್ಲಿ. ಸೊ ನೆಕ್ಸ್ಟ್ ನಮಗೆ ರಿಸರ್ವ್ ಬ್ಯಾಂಕ್ನಲ್ಲಿ ಇಡುವಂತಹ ಕೆಲವೊಂದು ಠೇವಣಿಗಳನ್ನು ಅಂತ ನಾವು ಕರಿತೇವೆ. ರಿಸರ್ವ್ ಬ್ಯಾಂಕ್ನಲ್ಲಿರುವಂಥ ಠೇವಣಿಗಳು ಈ ಥರ ಕೊಟ್ಬಿಟ್ಟು 1, 2, 3 ಸರಿ ಅಥವಾ 1, 4, 3 ಸರಿ ಅಥವಾ ನಿಮಗೆ 1, 3, 4 ಸರಿ ಅಥವಾ ಮೇಲಿನ ಎಲ್ಲವೂ ಸರಿ ಅಂತ ಆಪ್ಷನನ್ನು ಕೊಡ್ತಾನೆ. ಸೊ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಕರೆನ್ಸಿ ನೋಟ್ಗಳಿರ್ತವೆ, ಇದರಲ್ಲಿ ನಾಣ್ಯಗಳಿರ್ತವೆ, DD ಇರ್ತವೆ, ಮತ್ತು ರಿಸರ್ವ್ ಬ್ಯಾಂಕ್ನಲ್ಲಿ ಇತರೆ ಠೇವಣಿಗಳ ಒಟ್ಟು ಮೊತ್ತ ಇರ್ತವೆ. ಅವೆಲ್ಲನೂ ಎಕ್ಸಾಮ್ ದೃಷ್ಟಿಯಲ್ಲಿ ಪ್ರಶ್ನೆ ಕೇಳ್ತಾನೆ. ಜನರು ಬಯಸಿದಾಗ ಸುಲಭವಾಗಿ ದೊರೆಯುವ ಮತ್ತು ಹೆಚ್ಚು ದ್ರವ್ಯತೆಯನ್ನು ಹೊಂದಿರುವಂತಹ ಹಣ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಕೇಳ್ತಾನೆ, ಈ ಕೆಳಗಿನ ಯಾವ ಹಣದ ಪೂರೈಕೆಯು ಜನರು ಬಯಸಿದಾಗ ಸುಲಭವಾಗಿ ದೊರೆಯುವ ಮತ್ತು ಹೆಚ್ಚು ದ್ರವ್ಯತೆಯನ್ನು ಲಿಕ್ವಿಡಿಟಿಯನ್ನು ಹೊಂದಿರುವಂತಹ ಮನಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನ್ಯಾರೋ ಮನಿ ಅಥವಾ M1 ಅಥವಾ ಸಂಕುಚಿತ ಹಣ ಅಂತ ಆಪ್ಷನನ್ನು ಕೊಡ್ತಾನೆ. ಸೊ ಆದಷ್ಟು ನ್ಯಾರೋ ಮನಿ M1 ಅಂತ ನೆನ್ಪಿಟ್ಕೋಬೇಕು. ಕನ್ನಡದಲ್ಲಿ ನೆನ್ಪಿಟ್ಕೊಳಕ್ಕೆ ಹೋಗ್ಬಾರ್ದು ಸ್ನೇಹಿತರೆ, ಆದಷ್ಟು ಇಂಗ್ಲೀಷಲ್ಲಿ ಅದನ್ನು ನೆನ್ಪಿಟ್ಕೋಬೇಕಾಗ್ತದೆ. ಸೊ ಇಲ್ಲಿ M2 ಏನು ತಿಳಿಸ್ಕೊಡುತ್ತೆ, ತುಂಬ ಸಿಂಪಲ್ಲು. ಇದು ಆಡ್ ಆನ್ ಮಾಡ್ತಾ ಬರ್ತಾರೆ. ನಮಗೆ M1ನಲ್ಲಿ ಏನೆಲ್ಲ ಓದಿದ್ರಲ್ಲ ಇಷ್ಟೂ ಸಹ ಇವೆಲ್ಲ ಓದಿದ್ರಲ್ಲ M1ನಲ್ಲಿ, ಅದ್ರ ಜೊತೆಗೆ ಸ್ವಲ್ಪ ಮಾತ್ರ ಒಂದು ಆಡ್ ಆಗಿರ್ತಿಲ್ಲಿ ಅಂಚೆ ಕಚೇರಿಯಲ್ಲಿನ ಒಟ್ಟು ಉಳಿತಾಯದ ಠೇವಣಿನೂ ಸಹ ಇದರಲ್ಲಿ ಆಡ್ ಆಗುತ್ತೆ. M1 ಪ್ಲಸ್ ಅಂಚೆ ಕಚೇರಿಯಲ್ಲಿನ ಒಟ್ಟು ಉಳಿತಾಯ ಠೇವಣಿ ಇದರಲ್ಲಿ ಆಡ್ ಆಗಿಬರ್ತದೆ. ಸೊ M2 ಏನೆಲ್ಲ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಇವು 4 ಮಾತ್ರ ಕೊಟ್ಟಿರ್ತಾನೆ, ಅಂಚೆ ಕಚೇರಿ ಇರೋದಿಲ್ಲ, ಆವಾಗ ನೀವು ಗೆಸ್ ಮಾಡ್ತಾ ಬರಬೇಕಾಗ್ತದೆ. ಅಥವಾ ಈ 3 ಕೊಟ್ಟು ಇದರಲ್ಲಿ ಒಂದು ಯಾವುದಾದ್ರೂ ತೆಗೆದುಬಿಟ್ಟು ಇದನ್ನು ಕೊಟ್ಟಿರ್ತಾನೆ, ಆವಾಗಲೂ ಸಹ ಉತ್ತರ ಸರಿಯಾಗಿರ್ತದೆ ಸ್ನೇಹಿತರೆ. ಸೊ M1 ಅಂಚೆ ಕಚೇರಿ ಅನ್ನೋದನ್ನ ನೆನ್ಪಿಟ್ಕೊಂಡಿರ್ಬೇಕು. ಅದೇ M2 ನಮಗೆ ತಿಳಿಸ್ಕೊಡುವಂಥದ್ದು. ಸೊ ಇದು ನಮಗೆ ನೋಡಿ, M1 ಮಾಪನದಲ್ಲಿ ಎಲ್ಲ ಸಂಗಾತಿಗಳ ಜೊತೆಗೆ ಅಂಚೆ ಕಚೇರಿಯಲ್ಲಿ ಒಟ್ಟು ಉಳಿತಾಯ ಠೇವಣಿ. ಇಲ್ಲಿ ಸಂಗಾತಿಗಳಂದರೆ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಯಾವುದನ್ನು ಇಂಟರ್ಮೀಡಿಯೇಟ್ ಮನಿ ಅಂತ ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದನ್ನು ಇಂಟರ್ಮೀಡಿಯೇಟ್ ಮನಿ ಅಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು M2 ಅಂತ ಕರಿತೀವಿ ಸ್ನೇಹಿತರೆ. ಹೇಗೆ ನ್ಯಾರೋ ಮನಿ ಅಂತಾರೋ ಇಂಟರ್ಮೀಡಿಯೇಟ್ ಮನಿ ಅಂತ ನಾವು M2 ಕರಿತಾ ಬರ್ತೀವಿ, ನೆನ್ಪಿಟ್ಕೋಬೇಕಾಗ್ತದೆ. ಸೊ ನೆಕ್ಸ್ಟು
ಬರೋದು. ಇದು ತುಂಬ ಬರೀ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾನೆ. M3 ಬ್ರಾಡ್ ಮನಿಯನ್ನು ಯಾವುದನ್ನು ಕರಿತೀವಿ ಅಂತ. ಬ್ರಾಡ್ ಮನಿ ಅಂದರೆ M3 ಆಗಿರ್ತದೆ. ಇಲ್ಲಿ ಸಂಕುಚಿತ ಹಣ ಎಲ್ಲ ಬ್ಯಾಂಕುಗಳ ಹೊಂದಿರುವ ಅವಧಿ ಠೇವಣಿಗಳ ಒಟ್ಟು ಮೊತ್ತವನ್ನು ನಾವು ವಿಶಾಲ ಹಣ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. M3 ಏನಂತ ಕರಿತೀವಿ, M1 ಪ್ಲಸ್ ಎಲ್ಲ ಬ್ಯಾಂಕುಗಳು ಹೊಂದಿರುವಂತಹ ಅವಧಿ ಠೇವಣಿಗಳಾಗಿರ್ತವೆ. ಸೊ ಅಲ್ಲಿ ತುಂಬ ಸಿಂಪಲ್ ನೋಡಿ. ಇಲ್ಲಿ M1 ಅಂದರೆ M2 M1 ಮತ್ತು ಅಂಚೆ ಕಚೇರಿ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಆ ರೀತಿ ಅಲ್ಲ, ಇಲ್ಲಿ ಎಲ್ಲ ಬ್ಯಾಂಕುಗಳು ಹೊಂದಿರುವಂತಹ ಠೇವಣಿಗಳು M1 ಪ್ಲಸ್ ಎಲ್ಲ ಬ್ಯಾಂಕುಗಳು. ನಿಮಗೆ ಆಪ್ಷನಲ್ಲಿ ಇಲ್ಲಿ ನಿಮಗೆ M3 ಏನೆಲ್ಲ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು M3ಯಲ್ಲಿ ಅಂಚೆ ಕಚೇರಿ ಅಂತ ಕೊಡ್ತಾನೆ, ಅದು ತಪ್ಪಾಗಿರ್ತದೆ ಸ್ನೇಹಿತರೆ. M1 ಪ್ಲಸ್ ಬ್ಯಾಂಕುಗಳು ಏನೆಲ್ಲ ಒಳಗೊಂಡಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗಿರ್ತದೆ. ಆವಾಗ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ M3 M1 ಬ್ಯಾಂಕು, ಎರಡನೇದು M1 ಪ್ಲಸ್ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ನಂತರ M4 ಅಂತ ಬರುತ್ತೆ. ಈ M4 ಏನು ತಿಳಿಸ್ಕೊಡುತ್ತೆ, M3 ಮಾಪನದ ಎಲ್ಲ ಸಂಗತಿಗಳ ಜೊತೆಗೆ ಒಟ್ಟು ಅಂಚೆ ಕಚೇರಿಯ ಠೇವಣಿಗಳ ಒಟ್ಟು ಮೊತ್ತವಾಗಿದೆ. ನೋಡಿ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. M4 ಅಂದರೆ ಏನು ಗೊತ್ತಾ, M3 ನಮಗೆ ಅಂಚೆ ಕಚೇರಿ, ಅಗೇನ್ ಪೋಸ್ಟ್ ಆಫೀಸ್ ಠೇವಣಿಗಳು ಬರ್ತವೆ. ಪೋಸ್ಟ್ ಆಫೀಸ್ ಠೇವಣಿಗಳು, ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬಾರ್ದು. M4ಅಲ್ಲಿ ಏನು ಗೊತ್ತಾ, ಮೇಲ್ಗಡೆ 3ರಲ್ಲಿ ಏನಿದೆಯಲ್ಲ ಅದೆಲ್ಲನೂ ಸಹ ಇಲ್ಲಿದೆ ಅನ್ನೋದನ್ನ ನೆನ್ಪಿಡ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎರಡನೇದಲ್ಲಿ, ಮೂರನೇದಲ್ಲಿ ಪೋಸ್ಟ್ ಆಫೀಸ್ ಬರಲ್ಲ, ನಾಲ್ಕನೇದಲ್ಲಿ ಪೋಸ್ಟ್ ಆಫೀಸ್ ಬರುತ್ತೆ, ಮತ್ತು ಮೇಲೆ ಏನೆಲ್ಲ ಇದೆಯಲ್ಲ ಅದೆಲ್ಲ ಬರುತ್ತೆ ಅನ್ನೋದನ್ನ ನೆನ್ಪಿಡ್ಕೋಬೇಕಂದ್ರೆ M4 M3ಯಲ್ಲಿ ಏನೆಲ್ಲ ಇದೆ ಅದನ್ನು ಬರುತ್ತೆ, ಅದ್ರ ಜೊತೆ ಪೋಸ್ಟ್ ಆಫೀಸು ಬರುತ್ತೆ ಅನ್ನೋದನ್ನ M4 ಅಂಶದಲ್ಲಿ ತಿಳಿಸ್ಕೊಡುತ್ತೆ. ಎಕ್ಸಾಮಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು M4 ಮನಿಯಲ್ಲಿ ಬರುವುದಿಲ್ಲ, ಹಣದ ಪೂರೈಕೆಯಲ್ಲಿ ಬರುವುದಿಲ್ಲ ಅಥವಾ ಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಎಲ್ಲನೂ ನೆನ್ಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ. ತುಂಬ ಸುಲಭವಾಗಿ ಅರ್ಥ ಆಗಿದೆ. ಇದನ್ನು ಒಂದು ಸಲ ಮೈಂಡನ್ನು ಸ್ಟೇಬಲಾಗಿ ಇಟ್ಕೊಂಡು ತಾಳ್ಮೆಯಿಂದ ಕೂತ್ಕೊಂಡು ಓದಿದ್ದೆ ಆದಲ್ಲಿ ಇನ್ಯಾವತ್ತೂ ಮರ್ತು ಹೋಗೋದಿಲ್ಲ. ಹೇಳ್ಬೇಕಾದ್ರೆ ಇದು ಕನ್ಫ್ಯೂಷನ್ ಆಗ್ಬೋದು ನಿಮಗೆ ಕೇಳಬೇಕಾದ್ರೆ, ಬಟ್ ಒಂದು ಸಲ ಕೂತ್ಕೊಂಡು ನೋಟ್ಸ್ ಮಾಡ್ಕೊಂಡಾಗ ತುಂಬ ಸುಲಭ ಆಗ್ತಾ ಬರ್ತದೆ. ಸೊ ಎಕ್ಸಾಮಲ್ಲಿ ಏನೋ ಕನ್ಫ್ಯೂಷನ್ ಆಗೋಂಥ ಅವಶ್ಯಕತೆ ಇಲ್ಲ. M1 ಬಗ್ಗೆ ನೀಟಾಗಿ ತಿಳ್ಕೊಂಬಿಟ್ರೆ ಅದಕ್ಕೆ ಪೋಸ್ಟ್ ಆಫೀಸನ್ನು ಸೇರಿಸ್ಕೋಬೇಕು. M2 ಬಗ್ಗೆ ನೀಟಾಗಿ ತಿಳ್ಕೊಂಬಿಟ್ರೆ ಅಲ್ಲಿ M3 ಮೂರನೇದಕ್ಕೆ ಬ್ಯಾಂಕನ್ನು ಸೇರಿಸ್ಕೋಬೇಕು ಅಷ್ಟೇ. ಎರಡನೇದು ಪೋಸ್ಟ್ ಆಫೀಸ್, ಮೂರನೇದಕ್ಕೆ ಬ್ಯಾಂಕು, ನಾಲ್ಕನೇದಕ್ಕೆ ಮತ್ತೆ M3 ಜೊತೆಗೆ ಪೋಸ್ಟ್ ಆಫೀಸು ಮತ್ತು M1 ಜೊತೆಗೆ ಬ್ಯಾಂಕು ಎಲ್ಲನೂ ಸಹ ಇರುತ್ತಂತ. ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಮಾಡ್ಬೋದು, M4 M1 ಪ್ಲಸ್ M2 ಆಗಿರ್ಬೋದಲ್ವಾ, ಯಾಕಂದರೆ ಎಲ್ಲನೂ ಸಹ ಅದು ಒಳಗೊಂಡಿದೆ. ಅದ್ರ ಜೊತೆಗೆ ಬ್ಯಾಂಕುಗಳು ಇರ್ತವೆ ಅಂತ ನೆನ್ಪಿಟ್ಕೋಬೇಕು. ಯಾವ ರೀತಿ ಬೇಕಾದ್ರೂ ನಿಮಗೆ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು ಅವ್ರ ತಲೆಯನ್ನು ಉಪಯೋಗಿಸಿ. ನೀವು ಅದೇ ರೀತಿಯೇ ಇದನ್ನು ಓದಿದ್ದೆ ಆದಲ್ಲಿ ಕನ್ಫ್ಯೂಷನ್ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬರೋದು ನಮಗೆ ಇನ್ನೊಂದು M0 ಅಂತ ಬರ್ತಿದ್ದು ಮೀಸಲು ಹಣ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದನ್ನು ರಿಸರ್ವ್ ಮನಿ ಅಂತ ಕರಿತೀವಿ. M0 ಅನ್ನೋದು ಮೀಸಲು ಹಣ, ರಿಸರ್ವ್ ಮನಿ ಅಂತ ಕರಿತಾ ಬರ್ತೀವಿ. ಸಾರ್ವಜನಿಕ ಒಂದು ಒಳ ಚಲಾವಣೆಯಲ್ಲಿರುವಂತಹ ನಗದು ಹಣ ಆಗಿರ್ತದೆ. ಸಾರ್ವಜನಿಕ ಬಳಿ ಚಲಾವಣೆಯಲ್ಲಿರುವಂತಹ ನಗದು ಹಣ ಮತ್ತು RBIನಲ್ಲಿ ವಾಣಿಜ್ಯ ಬ್ಯಾಂಕುಗಳು ಹೊಂದಿರುವ ಠೇವಣಿಗಳು, RBIನಲ್ಲಿರುವಂತಹ ಇತರೆ ಠೇವಣಿಗಳಾಗಿರ್ತವೆ ಸ್ನೇಹಿತರೆ. ಅಂದರೆ ನಮಗೆ ಸಾರ್ವಜನಿಕರ ಬಳಿ ಏನು ಚಲಾವಣೆಯಲ್ಲಿದೆ ಅಂತ ನಮ್ಮ ಹತ್ರ ಇರುತ್ತಲ್ಲ ಒಂದು ಕ್ಯಾಶ್ ಮನಿ ಅಂತ, ಅದಾಗಿರ್ಬೋದು. ಮತ್ತು RBIಯಲ್ಲಿರುವಂತಹ ವಾಣಿಜ್ಯ ಬ್ಯಾಂಕುಗಳು ಅಂತ ಏನು ಬರ್ತವೆ, ನಮಗೆ ಕಮರ್ಷಿಯಲ್ ಬ್ಯಾಂಕುಗಳಂತ ಏನು ಬರ್ತವೆ ಅವು ಆಗಿರ್ಬೋದು. ಅಂದರೆ ಬ್ಯಾಂಕುಗಳನ್ನು ಸಹ ಇದು ಒಳಗೊಂಡಿರ್ತದೆ, ಅಲ್ಲಿರುವಂತಹ ಠೇವಣಿಗಳು. ಮತ್ತು RBIನಲ್ಲಿರುವಂತಹ ಠೇವಣಿಗಳು ಸಹ ಇಲ್ಲಿ ಕಂಡುಬರುವಂಥದ್ದು. ಸೊ ತುಂಬ ದೊಡ್ಡದೇ ಅದು ಬರುತ್ತೆ. ಅದೆಲ್ಲ ರಿಸರ್ವ್ ಅಂದರೆ ಮೀಸಲು ಹಣ ಅಂತ ನಾವು ಕರಿತಾ ಬರ್ತೀವಿ ಸ್ನೇಹಿತರೆ. ಯಾವುದನ್ನು ರಿಸರ್ವ್ ಮನಿ ಅಂತ ಕರೀತಾರೆ ಅಂದರೆ ಅದು M0 ಆಗಿರ್ತದೆ ಅಥವಾ M1 ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟು. ಇನ್ನು ಮನಿ ಮಲ್ಟಿಪ್ಲೈಯರ್ ಅಂತ ಬರುತ್ತೆ. ಈ M0 ಮತ್ತು M3 ನಡುವಿನ ಅನುಪಾತವನ್ನು ನಾವು ಹಣದ ಗುಣಕ ಅಂದರೆ ಮನಿ ಮಲ್ಟಿಪ್ಲೈಯರ್ ಅಂತ ಕರಿತಾ ಬರ್ತೀವಿ. ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಮನಿ ಮಲ್ಟಿಪ್ಲೈಯರ್ ಈ ಕೆಳಗಿನ ಯಾವುದರ ನಡುವೆ ಅನುಪಾತ ಆಗಿರ್ತದೆ ಅಂತ ಕೇಳ್ತಾನೆ. M0 ಅಥವಾ M3 ಅಂತ ಕೊಡ್ತಾನೆ, ಅಥವಾ M0 M4 ಅಂತ ಕೊಡ್ತಾನೆ, ಅಥವಾ M0 M2 ಅಂತ ಕೊಡೋ ಚಾನ್ಸಸ್ ಇರ್ತದೆ. ಮತ್ತು ನಮಗೆ M3 ನಡುವಿನ ಅನುಪಾತಕ್ಕೆ ಮನಿ ಮಲ್ಟಿಪ್ಲೈಯರ್, ಹಣದ ಗುಣಕ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಸೊ ನಮಗೆ ಇಷ್ಟು ಸಹ ಇದು ಹಣದ ಪೂರೈಕೆಗಳ ಬಗ್ಗೆ ಪ್ರಶ್ನೆ. ಇದ್ರ ಮೇಲೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ನೋಡಿ, ಇದು ನಮ್ಮ ಒಂದು ಮಾಕ್ ಟೆಸ್ಟ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅಬ್ದಿ ಅಕಾಡೆಮಿ ಒಂದು ಪ್ಲೇಸ್ಟೋರಲ್ಲಿ ನಿಮಗೆ ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಹೈ ವೋಲ್ಟೇಜ್ ಟಾಪಿಕ್ ಇದೆ KA ಡಿಪಾರ್ಟ್ಮೆಂಟಿಗೆ, ಅವುಗಳಿಗೆ ಸಂಬಂಧಪಟ್ಟಂತೆ 6 ಕರೆಂಟ್ ಅಫೇರ್ಸ್ ಟೆಸ್ಟ್ಗಳು, 6 ಸಬ್ಜೆಕ್ಟ್ ವೈಸ್ ಟೆಸ್ಟ್ಗಳು ಈಕ್ವಲ್ ಟು 12 ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಜಸ್ಟ್ 370 ರೂಪೀಸ್ಗೆ ನಿಮಗೆ ಆ ಟೆಸ್ಟ್ಗಳು ಲಭ್ಯವಿದೆ. ನಮ್ಮ ಒಂದು ಪ್ಲೇಸ್ಟೋರ್ ಆ್ಯಪಲ್ಲಿ ಹೋದರೆ ಪ್ಲಸ್ 20 ರೂಪೀಸ್ ಚಾರ್ಜ್ ಬೀಳುತ್ತೆ, ಅದು 390 ರೂಪೀಸ್ ಆಗಿರ್ತದೆ. 12 ಟೆಸ್ಟ್ಗಳು, ಅದರಲ್ಲಿ ಒಂದು ಕರೆಂಟ್ ಅಫೇರ್ಸ್ ಟೆಸ್ಟನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ನಮಗೆ ಜನವರಿ 2026ರಿಂದ ಜುಲೈ 2026ರವರೆಗೆ ಪ್ರತಿ ಮಂತಿಂದು 100 ಮಾರ್ಕ್ಸ್. ಜನವರಿಗೆ ಅಂದರೆ 100 ಮಾರ್ಕ್ಸ್ ಕ್ವಶನ್, ಫೆಬ್ರವರಿ ಅಂದರೆ 100 ಮಾರ್ಕ್ಸ್ ಕ್ವಶನ್, ಈ ರೀತಿ ಸಪ್ರೇಟ್ PDF ಕೊಡ್ತಾ ಬಂದಿದ್ದೀವಿ. PDF ಪ್ರಿಂಟ್ಔಟ್ ತೊಗೊಂಡು ನೀವು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಕೀ ಆನ್ಸರ್ ಸಹ ನಾವೇ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ
6 ಸಬ್ಜೆಕ್ಟ್ ಮಿಕ್ಸ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಎನ್ವೈರ್ನಮೆಂಟ್, ಪೊಲೀಸ್ ಜಿಕೆ, ಸ್ಟ್ಯಾಟಿಕ್ ಜಿಕೆ ಮತ್ತು ನಿಮಗೆ ಎನ್ವೈರ್ನಮೆಂಟ್ ಆಗಿರ್ಬೋದು, ಕಂಪ್ಯೂಟರ್ ಬೇಸಿಕ್ಸ್ ಆಗಿರ್ಬೋದು ಎಲ್ಲ ಒಳಗೊಂಡಂತೆ 6 ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ 100 ಅಂಕಗಳಿಗೆ. ಟೋಟಲ್ 12 ಟೆಸ್ಟ್ಗಳು ಸಹ 370 ರುಪೀಸ್ಗೆ ಲಭ್ಯವಿದೆ. ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಅಬ್ದಿ ಅಕಾಡೆಮಿ ಆ್ಯಪಲ್ಲಿ, ಅಥವಾ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಡೈರೆಕ್ಟ್ ಪ್ಲೇಸ್ಟೋರಲ್ಲಿ ಹೋದರೂ ಅಬ್ದಿ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಂಥದ್ರಲ್ಲಿ ಎಕನಾಮಿಕ್ಸ್ ಟಾಪಿಕ್ಸಲ್ಲಿ ಈಗ ಆಲ್ರೆಡಿ ಒಂದು ಪ್ರಶ್ನೆ, ಮೊದಲನೇ ಟೆಸ್ಟ್ 1 ಈಗ ಆಲ್ರೆಡಿ 4 ಟೆಸ್ಟ್ಗಳು ಅಪ್ಲೋಡ್ ಆಗಿದೆ. ನಾಳೆ 5ನೇ ಟೆಸ್ಟ್ ಅಪ್ಲೋಡ್ ಆಗ್ತಾ ಇದೆ. ಸೊ ಮೊದಲನೇ ಟೆಸ್ಟಲ್ಲಿ ಈ ಪ್ರಶ್ನೆಯನ್ನು ಕೇಳಿದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಹೈ ವೋಲ್ಟೇಜ್ ಟಾಪಿಕ್ಸ್ ಇದೆ ಅದ್ರ ಮೇಲೆ ಮಾತ್ರ ಪ್ರಶ್ನೆಗಳನ್ನು ಕೇಳ್ತೀನಿ. ಪ್ರತಿ ಸಬ್ಜೆಕ್ಟಲ್ಲಿ ಅಷ್ಟು ಹೈ ವೋಲ್ಟೇಜ್ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತೀನಿ. ಎಕ್ಸಾಮಲ್ಲಿ 100% ಅವು ರಿಪೀಟ್ ಆಗಿ ಆಗ್ತವೆ ಸ್ನೇಹಿತರೆ. ಈ ರೀತಿ ಅವರಿಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ತುಂಬ ಸಿಂಪಲ್, ನೀವು ಆಲ್ರೆಡಿ ಓದಿದರೆ. ಈಗ M0 ಅಂದರೆ ಏನು, ರಿಸರ್ವ್ ಮನಿ ಅಂತ ಗೊತ್ತು. M1 ಅಂದರೆ ನ್ಯಾರೋ ಮನಿ, M2 ಅಂದರೆ ಇಂಟರ್ಮೀಡಿಯೇಟ್ ಮನಿ, M3 ಅಂದರೆ ಬ್ರಾಡ್ ಮನಿ ಅಂತ ಕೊಟ್ಟಿರ್ತೀನಿ. ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದೆ? ಈ ಜೋಡಿ ಸರಿಯಾಗಿದೆ, 2ನೇ ಜೋಡಿನೂ ಸಹ ಸರಿಯಾಗಿದೆ, 3ನೇ ಜೋಡಿನೂ ಸರಿ ಇದೆ, 4ನೇ ಜೋಡಿನೂ ಸರಿ ಇದೆ. ಸೊ ಇದಕ್ಕೆ ಸರಿ ಉತ್ತರ 4 ಜೋಡಿಗಳು ಸರಿಯಾಗಿದೆ ಅಂತ ನಿಮಗೆ ತುಂಬ ಸುಲಭವಾಗಿ ಗೊತ್ತಾಗ್ತಾ ಬರ್ತದೆ ಸ್ನೇಹಿತರೆ. ಎಕ್ಸಾಮಲ್ಲಿ ನಾನು ಇದು ಕ್ಲಾರಿಟಿ ಸಿಗಲಿ ಅಂತ ತುಂಬ ಸುಲಭವಾದ ಪ್ರಶ್ನೆಯನ್ನು ಕೇಳಿದ್ದೀನಿ. ಎಕ್ಸಾಮಲ್ಲಿ ಇಲ್ಲಿ ರಿಸರ್ವ್ ಮನಿಯನ್ನು ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಬರ್ಬೋದು, ಇಂಟರ್ಮೀಡಿಯೇಟ್ ಮನಿನ ಇಲ್ಲಿ ಕೊಡ್ತಾ ಬರ್ಬೋದು, ಕನ್ಫ್ಯೂಷನ್ ಆಗ್ತಾನೆ. ಅವಾಗ 2 ಜೋಡಿಗಳು ಸರಿಯಾಗಿದೆ ಅಂತ ನಿಮಗೆ ಉತ್ತರವನ್ನು ಹುಡ್ಕುವಂಥ ಕೆಪಾಸಿಟಿ ನಿಮ್ಮಲ್ಲಿ ಬರಬೇಕಂದ್ರೆ ಕಾನ್ಸೆಪ್ಟು ಕ್ಲಾರಿಟಿ ಇರಬೇಕಾಗ್ತದೆ ಸ್ನೇಹಿತರೆ. ಮಾಕ್ ಟೆಸ್ಟ್ಗಳನ್ನು ಬರೀತಾ ಇರಬೇಕಾಗ್ತದೆ. ನನ್ನಲ್ಲೇ ಅಂತಲ್ಲ, ಎಲ್ಲಾದರೂ ಆಯಿತು, ನೀವು ಮಾಕ್ ಟೆಸ್ಟ್ಗಳನ್ನು ತೊಗೊಂಡಿದ್ರೆ ತುಂಬ ಸೀರಿಯಸ್ಸಾಗಿ ಅಟೆಂಡ್ ಮಾಡ್ತಾ ಬನ್ನಿ. ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, KE ಡಿಪಾರ್ಟ್ಮೆಂಟಿಗೆ ಯಾವ ರೀತಿ ಟಚ್ ಮಾಡಬೇಕು, ಯಾಕಂದರೆ ಇಲ್ಲೇ ನಾನು ಹೇಳಿರೋದ್ರಲ್ಲೇ ಬರ್ತಾವಂತ ಹೇಳ್ತಾ ಇಲ್ಲ. KEಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅದನ್ನು ನೀವು ಈಗಿಂದನೇ ಅಭ್ಯಾಸ ಮಾಡಿಕೊಂಡಾಗ ಅಲ್ಲಿ ಪ್ರಶ್ನೆಗಳು ಯಾವುದೇ ಥರ ಕೊಟ್ಟರೂ ಸಹ ಮಾಡುವಂಥ ಚಾನ್ಸಸ್ಸು ನಿಮ್ಮಲ್ಲಿರುತ್ತೆ. ಆಪ್ಷನ್ ಎಲಿಮಿನೇಷನ್ ಮೆಥಡನ್ನು ಕಲಿಬೇಕು. ಯಾವೆಲ್ಲ ಪ್ಯಾಟ್ರನ್ನಲ್ಲಿ ಅವ್ರು ಕೊಡ್ತಾರೆ ಅನ್ನೋದನ್ನ ತಿಳ್ಕೊಂಡಿರಬೇಕು. ಅವೆಲ್ಲ ಗೊತ್ತಾಗಬೇಕಂದ್ರೆ ಮಾಕ್ ಟೆಸ್ಟ್ಗಳನ್ನು ನೀವು ಬರೀತಾ ಇರಬೇಕು. ಸೊ ನಿಮಗೆ ಮಾಕ್ ಟೆಸ್ಟ್, ನಮ್ಮ ಮಾಕ್ ಟೆಸ್ಟ್ ಬೇಕು ಅಂತೇಳಿದರೆ ತುಂಬ ವರ್ತ್ ಇರುವಂತಹ ಮಾಕ್ ಟೆಸ್ಟ್ಗಳನ್ನೇ ಕೊಡ್ತಾ ಇರ್ತೀನಿ. ಅಬ್ದಿ ಅಕಾಡೆಮಿ ಪ್ಲೇಸ್ಟೋರಿಗೆ ಹೋಗಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಜಾಯ್ನ್ ಆಗ್ತಾ ಬನ್ನಿ. ಅಲ್ಲಿ ಎಲ್ಲ ಟೆಸ್ಟ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ಪ್ರಿಂಟೌಟ್ ತೊಗೊಳ್ಳೋಂಥ ಆಪ್ಷನ್ನು ಸಹ ಕೊಟ್ಟಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಆನ್ಲೈನಲ್ಲಿ ಬರೆದು ಅಭ್ಯಾಸ ಇರುತ್ತೆ, ಬಟ್ ಅದೆಲ್ಲ ಕಿಕ್ಕಿರೋದಿಲ್ಲ. PDF ತೊಗೊಳ್ಳಿ, ಪ್ರಿಂಟೌಟ್ ತೊಗೊಳ್ಳಿ, ಯಾವ ಉತ್ತರ ಸರಿಯಾಗಿದೆ, ಏನಕ್ಕೆ ತಪ್ಪಾಯಿತು, ಅದಕ್ಕೆ ಸುತ್ತ ಸರೌಂಡಿಂಗ್ ಅಂಶಗಳು ಇನ್ನೇನಾದರೂ ಎಕ್ಸ್ಟ್ರಾ ಬರ್ಕೊಳೋದಾದರೆ ಅದ್ರ ಮುಂದೆ ಬರ್ಕೊಂಡು ರಿವಿಷನ್ ಟೈಮಲ್ಲಿ ರಿವಿಷನ್ ಮಾಡ್ತಾ ಬರಬೇಕಾಗ್ತದೆ ಸ್ನೇಹಿತರೆ. ಸೊ ಇಷ್ಟು ಸಹ ನಮಗೆ ಸಂಬಂಧಪಟ್ಟಂತೇನು ಪ್ರಮುಖ ಕರುಗಳು ಮತ್ತು ಹಣದ ಪೂರೈಕೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ್ ಸಹ ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಇವುಗಳ ಮೇಲೆ ಪ್ರಶ್ನೆ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ಒಂದು ವರ್ಡಲ್ಲೇ ತಿಳಿಸ್ಕೊಡ್ತಾ ಬನ್ನಿ, ತುಂಬ ಸುಲಭ. ಇದಕ್ಕೆ ನಿಮಗೆ ಎಕನಾಮಿಕ್ಸ್ ಬುಕ್ಕಲ್ಲಿ ಕರುಗಳನ್ನೆಲ್ಲ ಹಾಕ್ಕೊಟ್ಟಿರ್ತಾರೆ, ಈ ಥರ ನಿಮಗೆ ಗ್ರಾಫ್ ಎಲ್ಲ ಹಾಕ್ಕೊಟ್ಟಿರ್ತಾರೆ, ಅಷ್ಟೆಲ್ಲ ಕೇಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಎಕ್ಸಾಮಲ್ಲಿ ಆ ರೇಖೆ ಏನು ತಿಳಿಸ್ಕೊಡುತ್ತೆ, ಏನರ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ನಿಮಗೆ ಡೈರೆಕ್ಟ್ ಒಂದು ವರ್ಡಲ್ಲಿ ಕೇಳ್ತಾ ಬರ್ತಾನೆ. ಅಥವಾ ಈ ಕಡೆ ರೇಖೆಗಳನ್ನು ಕೊಟ್ಬಿಟ್ಟು ಇದು ಏನು ತಿಳಿಸ್ಕೊಡುತ್ತೆ ಅಂತ ಈ ರೀತಿ ಕೇಳ್ತಾ ಬರೋದು. ಅಥವಾ ಈಗಿನ ಜೋಡಿಗಳ ರೂಪ ಕೊಡಿಸ್ನಲ್ಲ, ಅತಿ ಜೋಡಿಗಳ ರೂಪ ಜಸ್ಟ್ ಆದಾಯದ ಅಸಮಾನತೆ, ನಿರುದ್ಯೋಗ ದರ ಅಥವಾ ಹಣದುಬ್ಬರದ ದರ, ಈ ರೀತಿ ನಿಮಗೆ ಕೊಡ್ತಾ ಬರ್ಬೋದು. ಮತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವೆಚ್ಚ ಅಥವಾ ಕುಂದುಕೊರತೆಗಳು, ಈ ರೀತಿ ಆಪ್ಷನನ್ನು ಕೊಡ್ತಾ ಬರ್ತಾನೆ. ಆವಾಗ ಜೋಡಿಗಳ ರೂಪದಲ್ಲಾದರೂ ಕೇಳಿ, ಮ್ಯಾಚ್ ದಿ ಫಾಲೋಯಿಂಗ್ ರೂಪದಲ್ಲಾದರೂ ಕೇಳಿ, ಒನ್ ವರ್ಡಲ್ಲಾದರೂ ಕೇಳ್ತಾ ಬರಲಿ, ಮತ್ತು ಈ ಕಡೆಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಆದರೂ ಕೇಳ್ತಾ ಬರಲಿ, ನೀವು ಉತ್ತರಿಸೋಕ್ಕೆ ರೆಡಿ ಇರಬೇಕು. ಇಷ್ಟು ಓದ್ಕೊಳ್ಳಿ. ಇಷ್ಟರಲ್ಲೇ ಮ್ಯಾಕ್ಸಿಮಮ್ ನಿಮಗೆ ಪ್ರಶ್ನೆಗಳನ್ನು ಎಕನಾಮಿಕ್ಸ್ ಕರುಗಳು ಅಥವಾ ಹಣದ ಪೂರೈಕೆ ಅಂತ ಬಂದಾಗ ಟಾಪಿಕಲ್ಲಿ ಪ್ರಶ್ನೆಗಳು ಕೇಳ್ತಾನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಹೈ ವೋಲ್ಟೇಜ್ ಟಾಪಿಕ್ ಆಗಿರ್ತದೆ ಎಕನಾಮಿಕ್ಸಲ್ಲಿ. ಇನ್ನೊಂದು ಹೈ ವೋಲ್ಟೇಜ್ ಟಾಪಿಕ್ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಎಷ್ಟು ಹೇಳ್ತಾ, ಯಾರೆಲ್ಲ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಜಾಯ್ನ್ ಆಗ್ತಾ ಬನ್ನಿ. ಅಲ್ಲಿ ಅಪ್ಲೋಡ್ ಆಗುವಂಥ 30, 40 ಅಥವಾ 50 ಅಂಕಗಳ ಕ್ವಿಝು, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಗಳನ್ನು ಒನ್ ವರ್ಡಲ್ಲಿ ಕೊಟ್ಟಿರ್ತೀನಿ. ಕ್ಲಿಯರ್ ಕಟ್ಟಾಗಿ ಅವನ್ನ ಒಳ್ಳೊಳ್ಳೆ ಅಂಕಗಳನ್ನು ತೆಗಿತಾ ನಿಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡ್ಕೊಳ್ತಾ ಬನ್ನಿ. ಇಫ್ ಇನ್ ಕೇಸ್ ಪ್ರಶ್ನೆಗಳು ತಪ್ಪಾಯಿತು ಅಂದರೆ ಏನಕ್ಕೆ ತಪ್ಪಾಯಿತು ಅಂತ ಸರಿಪಡಿಸ್ಕೊಳ್ತಾ ಎಕ್ಸಾಮಲ್ಲಿ ಪಾಸ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.